ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ದಿನಾಂಕ 24/9/2025 ಒಂದು ಕರೆಂಟ್ ಇವೆಂಟು ಯಾವುದು ಪ್ರಜಾವಾಣಿ ಪೇಪರ್ಗಳು ಪ್ರಕಟ ಆಗಿತ್ತು. ಅದು ಯಾವುದಪ್ಪ ಅಂತಂದ್ರೆ, ಆರೋಗ್ಯ ಸಂಜೀವಿನಿ ಯೋಜನೆಯನ್ನ ಕರ್ನಾಟಕದ ನೌಕರರಿಗೆ ಒದಗಿಸಲು ಕರ್ನಾಟಕ ಸರ್ಕಾರ ಜಾರಿಗೆ ತಗೊಂಡ್ಬಂದೈತಿ ಅಂತ. ಹೌದಾ? ಏನಿದು ಆರೋಗ್ಯ ಸಂಜೀವಿನಿ ಯೋಜನೆ ಯಾರಿಗೆ ಸಂಬಂಧಪಡ್ತೈತಿ? ಕರ್ನಾಟಕದ ಸರ್ಕಾರಿ ನೌಕರರಿಗೆ ಮತ್ತು ಅವರನ್ನು ಅವಲಂಬಿಸಿರುವ ಕುಟುಂಬದ ಸದಸ್ಯರಿಗೆ ಕರ್ನಾಟಕ ಸರ್ಕಾರ ಜಾರಿಗೆ ತಗೊಂಬಂದೈತಿ. ಯಾರಿಗೆ ಅಂತಂದ್ರ ಸರ್ಕಾರಿ ನೌಕರರು ಮತ್ತು ಅವರ ಕುಟುಂಬದ ಸದಸ್ಯರು, ಅವರಿಗೆ ಈ ಯೋಜನೆ ಸಂಬಂಧ ಬರ್ತೈತಿ. ಇಲ್ಲಿ ಏನಾಕೈತಿ ಅಂತಂದ್ರ, ಯಾವುದೇ ರೀತಿಯಾಗಿರ್ತಕ್ಕಂಥ ದುಡ್ಡನ್ನು ಕೊಡುವ ಅವಶ್ಯಕತೆ ಇಲ್ಲ. ಏನು ಸರ್ಕಾರದ ರಿಕಗ್ನೈಸ್ಡ್ ಆಗಿರ್ತಕ್ಕಂಥ ಅಥವಾ ಸರ್ಕಾರದ ಲಿಸ್ಟ್ ನಲ್ಲಿ ಇರ್ತಕ್ಕಂಥ ಹಾಸ್ಪಿಟಲ್ಗಳಿಗೆ ಹೋದಾಗ ಯಾವುದೇ ದುಡ್ಡನ್ನ ಕೊಡುವಂತಿಲ್ಲ. ಯಾರು ಕೊಡುವಂತಿಲ್ಲ? ಸರ್ಕಾರಿ ನೌಕರರು. ಉಳ್ಕದವ್ರು ಯಾರು ಅಲ್ಲ, ಸರ್ಕಾರಿ ನೌಕರರು ಮತ್ತು ಅವರನ್ನ ಅವಲಂಬಿತವಾಗಿರ್ತಕ್ಕಂಥ ಕುಟುಂಬದವರು ದುಡ್ಡು ಕೊಡದೆ ಅಂದ್ರೆ ಉಚಿತ ಚಿಕಿತ್ಸೆಯನ್ನ ಪಡ್ಕೊಳ್ಬಹುದು. ಅದನ್ನ ಹಿಂದಿಗಡೆ ಗೌರ್ಮೆಂಟ್ ಅವರಿಗೆ ಪೇಡ್ ಮಾಡ್ತಾರೆ. ಆ ಮಾತ್ ಬೇರೆ. ಮೊದಲು ರೀಎಂಬರ್ಸ್ಮೆಂಟ್ ಸ್ಕೀಮ್ ಇತ್ತು. ರೀಇಂಬರ್ಸ್ಮೆಂಟ್ ಅಂತೇಳಿ ಅಂದ್ರೆ ಅದನ್ನ ವಾಪಸ್ ಪಡ್ಕೋಬಹುದು. ಎಲ್ಲಿ? ಗೌರ್ಮೆಂಟ್ ರಿಕಗ್ನೈಸ್ಡ್ ಹಾಸ್ಪಿಟಲ್ ನಲ್ಲಿ ಅಥವಾ ಗೌರ್ಮೆಂಟ್ ಲಿಸ್ಟ್ ನಲ್ಲಿ ಇರ್ತಕ್ಕಂಥ ಹಾಸ್ಪಿಟಲ್ ನಲ್ಲಿ ಸರ್ಕಾರಿ ನೌಕರರು ಏನಾದ್ರು ಟ್ರೀಟ್ಮೆಂಟ್ ಅಥವಾ ಚಿಕಿತ್ಸೆಯನ್ನ ಪಡ್ಕೊಂಡಿದ್ರು ಅಂತಂದ್ರೆ ಅವರು ಮೊದಲು ದುಡ್ಡನ್ನ ಪೇ ಮಾಡಬೇಕಾಗಿತ್ತು. ಪೇ ಮಾಡಿದ ನಂತರ ಆ ಬಿಲ್ಗಳನ್ನ ಎಲ್ಲಾ ತಗೊಂಡು ಆಯಾ ಇಲಾಖೆಗೆ ಸಂಬಂಧಿಸಿದ ಇಲಾಖೆಯವರು ಅಲ್ಲಿಗೆ ಕೊಟ್ಟಾಗ ಅವರು ಅದನ್ನ ಮರಳಿ ಕೊಡ್ತಿದ್ರು. ಸರ್, ಪೂರ್ಣ ಕೊಡ್ತಿದ್ರನ್ರಿ ಅಂತ ಕೇಳಿದ್ರೆ ಇಲ್ಲ, ಅದ್ರದ್ದು 70% 60% ವಾಟ್ ಎವರ್ ಇಟ್ ಮೇ ಬಿ ಅದನ್ನ ರೀಎಂಬರ್ಸ್ ಆಗ್ತಿತ್ತು. ಅದನ್ನ ರೀಎಂಬರ್ಸ್ಮೆಂಟ್ ಮಾಡ್ಕೊಳ್ಳೋ ಮುಂದೆ ಇಲ್ಲಿ ಆ ಫೈಲನ್ನ ಕಳಿಸ್ರಿ ಅಂತೇಳಿ ಇವ್ರಿಗೆ 500 ರೂಪಾಯಿ ಕೊಡೋದು, ಆಮೇಲೆ ಅಲ್ಲಿ ಹೋಗಿ ಅಲ್ಲಿ ಲಗುನ ನಮ್ಮದು ಬಿಲ್ ಮಾಡಿರಿ ಅಂತೇಳಿ ಅವ್ರಿಗೆ 500 ರೂಪಾಯಿ ಕೊಡೋದು. ಕೆಟ್ಟ ಗದ್ಲಿತ್ತದ. ಬೇಡ ಕತಿ. ಅದನ್ನ ರೀಎಂಬರ್ಸ್ಮೆಂಟ್ ತಗೊಳ್ಳೋಟ್ಟಿಗೆ ಇವ್ರದೊಂದು 4-5 ರಜಾನು ಹಾಳಾಕಿದ್ವು. ಆಮೇಲೆ ಒಂದ್ 3-4 ಸಾವಿರ ರೂಪಾಯಿನೂ ಖರ್ಚಾಕಿದ್ವು. ಆಮೇಲೆ ಅವ್ನ ಜೆರಾಕ್ಸ್ ಮಾಡಿಸ್ಕೋ, ಅದು ಮಾಡಿಸ್ಕೋ, ಇದು ಮಾಡಿಸ್ಕೋ, ಸುಡ್ಗಾಡ್ ಎಲ್ಲ ಇದ್ವು. ಈಗೇನು ಇಲ್ಲ. ನಿಮ್ KGID ನಂಬರ್ ಅಲ್ಲಿ ಹೇಳಿದ್ರಿ ಅಂತಂದ್ರೆ ಅದರ ಆಧಾರದ ಮೇಲೆ ಟ್ರೀಟ್ಮೆಂಟ್ ಕೊಡ್ತಾರೆ. 0 ಬಿಲ್. ನೆನಪಿನಲ್ಲಿ ಇರ್ಬೇಕು. ಇದು ಅಕ್ಟೋಬರ್ 1ರಿಂದ ಜಾರಿ ಆಕೈತಿ. ಏನು? ಅಕ್ಟೋಬರ್ 1ರಿಂದ ಜಾರಿ ಆಗ್ತೈತಿ. ಈಗಾಗಲೇ ಜಾರಿ ಆಗೈತಿ ಅಂತ ಅನ್ಕೊಂಡಿವಿ ನಾವು. ಅಕ್ಟೋಬರ್ 1ರಿಂದ ಆರೋಗ್ಯ ಸಂಜೀವಿನಿ ಯೋಜನೆ. ಮೊದಲು ಯಾವ್ದಿತ್ತು ಅಂದ್ರೆ ಜ್ಯೋತಿ ಸಂಜೀವಿನಿ ಯೋಜನೆ ಇತ್ತು. ಯಾವುದು? ಜ್ಯೋತಿ ಸಂಜೀವಿನಿ ಯೋಜನೆ. ಹೆಸರೆಷ್ಟು ಬಾರಿ ಐತಿ ನೋಡೋದು, ಸಂಜೀವಿನಿ ಅಂದ್ರ ಲಕ್ಷ್ಮಣನ ಬದುಕ್ಸಕ ಯಾರು? ಹನುಮಂತ ಸಂಜೀವಿನಿ ಪರ್ವತವನ್ನು ಎತ್ಕೊಂಡು ಬಂದಿರ್ತಾನೆ. ಅಂದ್ರ ನಿಮಗೇನಾದ್ರೂ ಸಮಸ್ಯೆ ಆಗಿತ್ತು ಅಂತಂದ್ರೆ ನಿಮ್ಮ ಆರೋಗ್ಯದ ಹೊಣೆಯನ್ನ ಸರ್ಕಾರ ಹನುಮಂತನಂತೆ ಹೊತ್ಕೊತೈತಿ ಅಂತ ಆರೋಗ್ಯದ ಸಲುವಾಗಿ ಸಂಜೀವಿನಿ ಯೋಜನೆ ಇದು. ಹೌದಾ? ಯಾರಿಗೆ? ಸರ್ಕಾರಿ ನೌಕರರಿಗೆ. ಮೊದಲು ಜ್ಯೋತಿ ಸಂಜೀವಿನಿ ಇತ್ತು. ಈ ಜ್ಯೋತಿ ಸಂಜೀವಿನಿದು ಒಂದು ವಿಶೇಷತೆ ಏನಪ್ಪಾ ಅಂತಂದ್ರ, ಮಹಿಳಾ ನೌಕರರ ತಂದೆ ತಾಯಿಗೆ ಜ್ಯೋತಿ ಸಂಜೀವಿನಿ. ಈಗ ಫಾರ್ ಎಕ್ಸಾಂಪಲ್ ಒಬ್ಬರು ಮೇಡಮ್ ಇದಾರೆ, ಮಹಿಳೆ ಇದಾರೆ, ಇವರು ಮದುವೆ ಆಗ್ತಾರೆ. ಇವ್ರ ಮದುವೆಗೆ ಗಂಡನ ಮನೆಗೆ ಶಿಫ್ಟ್ ಆಗ್ತಾರೆ. ಆ ಜ್ಯೋತಿ ಸಂಜೀವಿನಿ ಯೋಜನೆಯಲ್ಲಿ ಇವ್ರ ತಂದೆ ತಾಯಿಗೆ ಟ್ರೀಟ್ಮೆಂಟ್ ಕೊಡ್ತಿರ್ಲಿಲ್ಲ. ಫ್ರೀ ಟ್ರೀಟ್ಮೆಂಟ್ ತಂದೆ ತಾಯಿಗೆ. ಶಾಲಿ ಕಲಿಸಿದ್ಯಾರು? ತಂದೆ ತಾಯಿ. ನೌಕರಿ ಇಳಿಸಿದ್ಯಾರು? ತಂದೆ ತಾಯಿ. ತಂದೆ ತಾಯಿ ಆರಾಮಿಲ್ದಾಗ ಜ್ಯೋತಿ ಸಂಜೀವಿನಿ ಯೋಜನೆ ಉಪಯೋಗಕ್ಕನ ಬರ್ತಿರ್ಲಿಲ್ಲ. ಯಾಕಂತಂದ್ರ ಇದು ಆ ಕುಟುಂಬ ಚೇಂಜ್ ಆಗ್ತಿತ್ತು. ಗಂಡ ಮತ್ತು ಗಂಡನ ತಂದೆ ತಾಯಿಗೆ ಅತ್ತಿ ಮಾವಗ ಅನುಕೂಲ ಆಕಿತ್ತು. ಈಗ ಹಂಗಿಲ್ಲ. ಏನ? ಹೆಂಡತಿ ನೌಕರಿ ಮಾಡ್ತಿದ್ರು ಅಂದ್ರೆ ಹೆಂಡತಿ ತಂದೆ ತಾಯಿಗೂ ಕೂಡ ಅದು ಅಪ್ಲೈ ಆಕೈತಿ ಅಂತ. ಯಾವುದು? ಆರೋಗ್ಯ ಸಂಜೀವಿನಿ ಯೋಜನೆ. ನೆನಪಲ್ಲಿ ಇರಬೇಕು. ಈ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಯಾರು ಜಾರಿ ಮಾಡ್ತಾರೋ, ನೋಡಲ್ ಏಜೆನ್ಸಿ ಯಾವ್ದಪ್ಪ ಅಂತ ಕೇಳಿದ್ರೆ, ಯಾರು ಜಾರಿ ಮಾಡ್ತಾರೋ ಅಂತ ಕೇಳಿದ್ರೆ ಸುವರ್ಣ ಕರ್ನಾಟಕ ಆರೋಗ್ಯ ಸುರಕ್ಷಾ ಟ್ರಸ್ಟ್. ಎಕ್ಸಾಮ್ ಕೇಳ್ತಾರೆ. ಆರೋಗ್ಯ ಸಂಜೀವಿನಿ ಸ್ಕೀಮು ಯಾವುದಕ್ಕೆ ಸಂಬಂಧಪಟ್ಟೈತಿ ಅಂತಂದ್ರೆ ಸರ್ಕಾರಿ ನೌಕರರಿಗೆ ಮತ್ತು ಅವರ ಅವಲಂಬಿತ ಕುಟುಂಬದ ಸದಸ್ಯರಿಗೆ ಏನು ಫ್ರೀ ಟ್ರೀಟ್ಮೆಂಟ್, ಉಚಿತ ಚಿಕಿತ್ಸೆಯನ್ನು ಕೊಡುವ ಸಲುವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಜಾರಿಗೆ ತಗೊಂಬಂದೈತಿ. ಅಕ್ಟೋಬರ್ 1ರಿಂದ ಜಾರಿಗೆ ಬರ್ತೈತಿ. ಇದರ ನೋಡಲ್ ಏಜೆನ್ಸಿ ಯಾವ್ದೈತೆ ಕೇಳಿದ್ರೆ ಅಂದ್ರೆ ಸುವರ್ಣ ಕರ್ನಾಟಕ ಆರೋಗ್ಯ ಸುರಕ್ಷಾ ಟ್ರಸ್ಟ್.
ಏನು ಸುವರ್ಣ ಕರ್ನಾಟಕ ಆರೋಗ್ಯ ಸುರಕ್ಷಾ ಟ್ರಸ್ಟ್, ಇದು ನೆನಪಿರ್ಬೇಕು. ಆಮೇಲೆ ಇದು ಸರ್ ಹಂಗಾದ್ರೆ HRMS ಇಲ್ಲದ ನೌಕರರು ಏನ್ ಮಾಡಬೇಕು ಅಂತೇಳಿ, ಕೆಲವೊಂದಿಷ್ಟು ನಿಗಮದೊಳಗದು ಕೆಲಸ ಮಾಡ್ತಿರ್ತಾರ, ಅಲ್ಲಿ HRMS ವರ್ಕ್ ಆಗೋದಿಲ್ಲ, ಅವ್ರು ಏನ್ ಮಾಡಬೇಕು ಅಂತಂದ್ರೆ ತಮ್ಮ ತಿಂಗಳ ವೇತನದಲ್ಲಿನ ಈ ಟ್ರಸ್ಟ್ ಈ ಆರೋಗ್ಯ ಸಂಜೀವನಿ ಯೋಜನೆ ಸ್ಕೀಮ್ ಜಾರಿ ಆದ ನಂತರ ನಿಮಗೇನು ಮೆಡಿಕಲ್ ಅಲೌನ್ಸ್ ಕೊಡ್ತಿದ್ರಲ್ಲ, ಮೆಡಿಕಲ್ ಅಲೌನ್ಸ್ ಅದು ಕಟ್ ಆಕೈತಿ, ಅಂದ್ರೆ ಅದು ಬಂದ್ ಆಕೈತಿ. ಮೆಡಿಕಲ್ ಅಲೌನ್ಸ್ ಬಂದಾಗೇನೆ ಈ ಸ್ಕೀಮ್ ಜಾರಿ ಬರ್ತೈತಿ. ಇನ್ನು HRMS ಗಳಿಗೆ ಯಾರು ಇರೋದಿಲ್ಲಲ್ಲ, ಅವ್ರು ಏನ್ ಮಾಡಬೇಕು ಅಂತಾರ, ತಮ್ಮ ಮೆಡಿಕಲ್ ಅಲೌನ್ಸ್ ಅನ್ನ ಪ್ರತಿ ತಿಂಗಳು ಕಟ್ ಮಾಡಿ ಮೆಡಿಕಲ್ ಅಲೌನ್ಸ್ ಅನ್ನ ಪ್ರತಿ ತಿಂಗಳು ಕಟ್ ಮಾಡಿ ಈ ಟ್ರಸ್ಟಿಗೆ ಜಮಾ ಮಾಡಬೇಕು. ಯಾವುದು? ಸುವರ್ಣ ಕರ್ನಾಟಕ ಆರೋಗ್ಯ ಸುರಕ್ಷಾ ಟ್ರಸ್ಟಿಗೆ ಜಮಾ ಮಾಡಬೇಕು. ಅವ್ರು ಏನ್ ಮಾಡ್ತಾರೋ ಅಂತಂದ್ರೆ, ನಿಮಗೇನಾದ್ರೂ ಒಂದು ವೇಳೆ ಆರೋಗ್ಯದಲ್ಲಿ ಏರ್ಪೇರ್ ಆಗಿತ್ತು, ನಿಮ್ಮ ಕುಟುಂಬಸ್ಥರಿಗೆ ಆರೋಗ್ಯದಲ್ಲಿ ಏರ್ಪೇರ್ ಆಗಿತ್ತು ಅಂತಂದ್ರೆ ಅವರು ಫ್ರೀ ಟ್ರೀಟ್ಮೆಂಟ್ ಕೊಡಲು ಆ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ಜಾರಿಗೆ ಮಾಡ್ತಾರೆ. ಹೌದಾ? HRMS ನಲ್ಲಿ ಇಲ್ಲದೆ ಇದ್ದವರು, HRMS ನಲ್ಲಿ ಇದ್ದವ್ರು ಅಂತೂ ಏನೂ ತೊಂದರೆನೇ ಇಲ್ಲ. ಯಾಕಂತಂದ್ರೆ ಅದು ಪ್ರತಿ ತಿಂಗಳದ ವೇತನದಲ್ಲಿನೇ ಬಟಾವಣೆ ಆಗೇನೆ ಬಂದ್ಬಿಡ್ತೈತಿ, ಅದು ಕಡಿತ ಆಗೇನೆ ಬಂದ್ಬಿಡ್ತೈತಿ. ದೇರ್ ಇಸ್ ನೋ ಪ್ರಾಬ್ಲಮ್ ಎಟ್ ಆಲ್ ಇನ್ HRMS. ಯಾರು HRMS ಒಳಗದಾರೋ ಅವ್ರಿಗೆಲ್ಲರಿಗೂ, ಯಾರು HRMS ನಲ್ಲಿ ಇಲ್ಲೋ ಅವ್ರಿಗೆ ಮಾತ್ರ ಪ್ರತಿ ತಿಂಗಳು ವೇತನವನ್ನ ಆ ವೇತನದಲ್ಲಿ ಅವ್ರ ಮೆಡಿಕಲ್ ಅಲೌನ್ಸ್ ಅನ್ನ ಕಡಿತ ಮಾಡಿ ಸುವರ್ಣ ಕರ್ನಾಟಕ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಅದವರಿಗೆ ಜಮಾ ಮಾಡಬೇಕು. ಅವ್ರು ಅದರದ್ದು ಕೇರ್ ಮಾಡ್ತಾರೆ. ನೋಡಲ್ ಏಜೆನ್ಸಿನೂ ಅವರೇ ಇದಾರೆ, ಯಾಕಂದ್ರೆ ಜಾರಿ ನಿರ್ದೇಶನಾಲಯ ಅವ್ರೇ. ಆಮೇಲೆ ಗಂಡ ಹೆಂಡತಿ ಇಬ್ರು ನೌಕರಸ್ಥರಾಗಿದ್ರೆ ಇಬ್ರದ್ದು ಕಟ್ ಆಕತ್ತೇನ್ರಿ ಅಂತ ಕೇಳ್ರಿ. ಇಲ್ಲ, ಗಂಡ ಹೆಂಡತಿ ಇಬ್ರು ನೌಕರಸ್ಥರಾಗಿದ್ರೆ ಯಾರ್ದಾರ ಒಬ್ಬರದ್ದು ಕಟ್ ಮಾಡಿಸಿರೋ ಸಾಕು, ಅವ್ರು ಉಳಿದ ಎಲ್ಲ ಕುಟುಂಬಸ್ಥ ಸದಸ್ಯರು ಅಥವಾ ಅವಲಂಬಿತರು ಎಲ್ಲರೂ ಅದ್ರ ಅಂಡರ್ದಾಗನೆ ಬಂದ್ಬಿಡ್ತಾರೆ. ನೆನಪಲ್ಲಿ ಇರ್ಬೇಕು. ಗಂಡ ಹೆಂಡತಿ ಇಬ್ರು ಇದ್ರು ಅಂತಂದ್ರೆ ಇಬ್ರದ್ದು ಕಟ್ ಮಾಡಿಸುವ ಅವಶ್ಯಕತೆ ಇಲ್ಲ, ನೆನಪಿನಲ್ಲಿ ಇರಬೇಕು. ಆರೋಗ್ಯ ಸಂಜೀವಿನಿ ಸ್ಕೀಮು ಕರ್ನಾಟಕ ಗೌರ್ಮೆಂಟ್ ಜಾರಿಗೆ ತಗೊಂಡ್ಬಂದಿರೋದು ಯಾರಿಗೆ? ಕರ್ನಾಟಕ ರಾಜ್ಯ ಸರ್ಕಾರದ ನೌಕರಸ್ಥರಿಗೆ. ಆಮೇಲೆ ಇಲ್ಲಿ ಫ್ರೀ ಟ್ರೀಟ್ಮೆಂಟ್ ಅನ್ನ ಕೊಡಲಾಗ್ತೈತಿ. ಇದು ಜ್ಯೋತಿ ಸಂಜೀವಿನಿ ಯೋಜನೆಯನ್ನು ರೀಪ್ಲೇಸ್ ಮಾಡ್ತೈತಿ, ನೆನಪಿನಲ್ಲಿ ಇರಬೇಕು. ಇದಿಷ್ಟು ಮಾಹಿತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದಂತೆ ಆರೋಗ್ಯ ಸಂಜೀವಿನಿ ಯೋಜನೆಯ ಬಗ್ಗೆ.